ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ಕಾರದ ಭೂಮಿ ತಗೊಂಡು ಇದು ನಡ್ಕೊಂಡು ಬಂದಿರೋದು ಹಲವಾರು ವಿಷಯ ಇದೆ. ನಾನು ಅದರ ಬಗ್ಗೆ ಈಗ ಮಾತನಾಡಲ್ಲ. ಯಾವ ಕೋರ್ಟ್ ನಲ್ಲಿ ಮೊನ್ನೆ ದಿನ ಹೇಳಿದ್ದಾರೆ, ಈ ಟೋಲ್ ನಲ್ಲಿ ಹಣ ಏನು ಸಂಗ್ರಹ ಮಾಡ್ತಾ ಇದ್ದಾನೆ ಅವನಿಗೆ ಯಾವುದೇ ಅಧಿಕಾರ ಇಲ್ಲ. ಟೋಲ್ ನ ಕಟ್ತಾ ಇರ್ತಕ್ಕಂಥ ಹಣ ಏನಿದೆ ಈ ಸರ್ಕಾರ ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಇದನ್ನ ನಿಲ್ಲಿಸಬೇಕು ಅನ್ನೋದನ್ನ ನಾನು ಹೇಳ್ತಿಲ್ಲ. ಈ ರಾಜ್ಯದ ಗೌರವಾನ್ವಿತ ಹೈಕೋರ್ಟ್ ನಲ್ಲಿ ತೀರ್ಪು ಕೊಟ್ಟಿರ್ತಕ್ಕಂಥದ್ದು. ಅದರಿಂದ ನಾನು ನಾಡಿನ ಜನತೆಗೆ ನಿನ್ನೆ ಹೇಳಿದೆ, ಯಾರು ನೀವು ಟೋಲ್ ನಲ್ಲಿ ಹಣ ಕಟ್ಟಬೇಡಿ. ಇವತ್ತು ಈ ವಿಷಯದಲ್ಲಿ ಯಾವ ತೀರ್ಪು ಬಂದಿದೆ ಅದನ್ನ ಇವತ್ತು ಪಾಲನೆ ಮಾಡಬೇಕು ಅಂತ ಹೇಳಿದ್ದೆ. ಯಾರು ಹಣ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಈಗ ಅಶೋಕ್ ಅವರು ಹೇಳಿದ್ರಲ್ಲ, ಅಸೆಂಬ್ಲಿ ಅಶೋಕ್ ಅವರೆಲ್ಲ ಮಾಡ್ತಾರೆ ಮುಂದಕ್ಕೆ. ಇವತ್ತು ನಮ್ಮ ಪಕ್ಷದ ಶಾಸಕರುಗಳು ತೀರ್ಮಾನ ಮಾಡಿದ್ದಾರೆ, ಚರ್ಚೆ ಮಾಡೋಣಂತೆ. ಆದ್ರೆ ಒಂದು ಇವತ್ತು ಸತ್ಯಶೋಧನಾ ಸಮಿತಿ ಹೇಳಿದ್ರಲ್ಲ ನಮ್ಮ ಅಶೋಕಣ್ಣ ಅವರು, ಇಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಇದು ಕಾಂಗ್ರೆಸ್ನವರು 2006ರಲ್ಲಿ ಈ ಸತ್ಯಶೋಧನಾ ಸಮಿತಿಯ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ನನ್ನ ರೈತ ಬಂಧುಗಳು ಮಂಗಳದ ನನ್ನ ತಾಯಂದ್ರಿಗೆ ಕೂತಿದ್ರೆ ನೋಡ್ಬೇಕಿಲ್ಲಿ. 2006ರಲ್ಲಿ ಯಾವ ಸತ್ಯಶೋಧನಾ ಸಮಿತಿ ಮಾಡಿದ್ರು, ಇಲ್ಲಿ ಇಬ್ಬರು ಮಹಾನ್ ನಾಯಕರು, ಒಬ್ರು ಇವತ್ತಿನ ವಿರೋಧ ಪಕ್ಷದ ನಾಯಕರು, ಇನ್ನೊಬ್ರು ಕಾಂಗ್ರೆಸ್ನ ಅಧಿನಾಯಕಿ. ಈಗೆಲ್ಲ ಪೇಮೆಂಟ್ ಕೊಡಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದವರಲ್ಲ ಮುಖ್ಯಮಂತ್ರಿ ಮಾಡಿದ್ದಕ್ಕೆ, ಪ್ರತಿ ತಿಂಗಳು ಪೇಮೆಂಟ್ ಕೊಡ್ಲಿಕ್ಕೆ ಆ ಅಧಿನಾಯಕಿಯವರು. ಇಲ್ಲಿ ಅವರು ಏನು ಸಮಿತಿ ಮಾಡ್ತಾರೆ, ಇಲ್ಲಿ ನಾವೇನು ಕಾಗದ ಪತ್ರ ಇಟ್ಕೊಳ್ಳದೆ ಮಾತಾಡಲ್ಲ. ಇಲ್ಲಿ ಹೆಸರು ನೋಡಿ ಯಾರ್ಯಾರು ಅಂತ, ಕಾಗೋಡು ತಿಮ್ಮಪ್ಪನವರು ಅಧ್ಯಕ್ಷರು. ಎರಡನೇ ಹೆಸರೇ ನಮ್ಮ ಬಿಡುಗಡೆ ಭಾಗದ ಜನ ಅರ್ಥ ಮಾಡ್ಕೊಳ್ಳಿ, ಗ್ರೇಟ್ ಶಿವಕುಮಾರ್ ಅವರು. ಈ ಸತ್ಯಶೋಧನಾ ಸಮಿತಿಯ ಎರಡನೇ ಹೆಸರೇ ಶಿವಕುಮಾರ್ ಅವರದು. ಶಿವಕುಮಾರ್ ಅವರೇ ಕಾಗೋಡು ತಿಮ್ಮಪ್ಪನವರು ಅಲ್ಲೆಲ್ಲ ಶಿವಮೊಗ್ಗದಲ್ಲಿ ಇರಬೇಕೀಗ. ಏನು ವರದಿ ಕೊಟ್ಟರು, ಕೊಟ್ಟಿರೋ ವರದಿ ಏನು ಅವ್ರು ಹೇಳ್ತಾರೆ. ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. 11/6/2006 ನಮ್ಮ ಬಿಡದಿ ಭಾಗಕ್ಕೆ ಪ್ರವಾಸ ಮಾಡಿದ್ದಾರೆ ಅವರೆಲ್ಲ. ನಮ್ಮ ಬಿಡದಿ ರೈತರನ್ನ ಭೇಟಿ ಮಾಡಿದ್ದಾರೆ, ಬೈರಮಂಗಲ ಎಲ್ಲ ಭಾಗದಲ್ಲಿ. 11/6/2006 ಬಂದು ಇಲ್ಲಿ ಪ್ರದೇಶದಲ್ಲಿ ಏನೆಲ್ಲ ನಿಮ್ಮ ಹತ್ರ ಮಾಹಿತಿ ತಗೊಂಡ್ರು. ಈ ವ್ಯಾಪ್ತಿಯಲ್ಲಿ 6,959 ಎಕರೆ ಖಾಸಗಿ ಜಮೀನು ಅಂದ್ರೆ ರೈತರದು. ಸರ್ಕಾರಿ ಜಮೀನು 2,725, ಒಟ್ಟು 9,684 ಎಕರೆ. ಇದನ್ನ ಶಿವಕುಮಾರ್ ಕೊಟ್ಟಿರೋ ವರದಿ. ಈ 2,725 ಎಕರೆ ಹೇಳೋರಲ್ಲ ಇಲ್ಲಿ 2006ರಲ್ಲಿ. ಈ 2,000 ಎಕರೆ ಎಲ್ಲೋಯ್ತು? ಈಗ ನೋಟಿಫಿಕೇಶನ್ ಮಾಡಿದಿರಲ್ಲ, ಸರ್ಕಾರದ ಭೂಮಿ ಯಾರ್ಯಾರಿಗೆ ಕೊಟ್ರಿ 2,000 ಎಕರೆ? ಇದು ಒಂದು ಭಾಗ ಇರಲಿ. ಅದರ ಜೊತೆಗೆ ಅವ್ರು ಹೇಳ್ತಾರೆ, ಇಲ್ಲಿ 18,000 ಜನಸಂಖ್ಯೆ ಇದೆ, 3,000 ಮನೆ ಇದೆ, 1,56,000 ತೆಂಗಿನ ಗಿಡ, 48,886 ಅಡಿಕೆ ಗಿಡ, 34,813 ಇತರೆ ಮರ, 28,275 ಮಾವಿನ ಮರ, 6,300 ಹುಣಸೆ ಮರ, 48,000 ತೇಗಿನ ಮರ, 13,000 ಬೇವಿನ ಮರ, ಇವೆಲ್ಲ ಇದೆ ಅಂತ ಹೇಳೋದ್ರ ಜೊತೆಗೆ 1,230 ಎಕರೆ ರಾಗಿ, 716 ಎಕರೆ ಭತ್ತ, 484 ಎಕರೆ ಕಬ್ಬು, 248 ಎಕರೆ ತರಕಾರಿ, 661 ಎಕರೆ ರೇಷ್ಮೆ, 227 ಎಕರೆ ಬಾಳೆ ಬೆಳೆ. ಇದು ನಾನು ಕೊಡ್ತಾ ಇರೋದಲ್ಲಪ್ಪ, ಯಾರು ಮಿನಿಸ್ಟ್ರು ಅದಲ್ಲಪ್ಪ ಹೇಳಿದೆ ಮಿನಿಸ್ಟ್ರು. ನಾವು ಕಾಣದೇ ಇರಲ್ಲ, ನಾವು ಕಾಣಿದ್ರೆ ಅಶೋಕ್ ನಾನು ಕಾಣದೇ ಇರೋ ಮಂತ್ರಿ ಆಗಿಲ್ಲ.